ನಾನೇನಕ್ಕೆ ಬೇಜಾರು ಮಾಡ್ಕೊಳ್ಳಿ? ನನಗೇನು ಬೇಜಾರಿಲ್ಲ. ನನ್ನ ರೂಮ್ಗೆ ನೀನು ಈ ರೀತಿ ಬರೋದು ಸರಿಯಲ್ಲ. ಇಲ್ಲಿಂದ ಹೊರಡು ರಾಜಲಕ್ಷ್ಮಿ. ಸರ್, ಪ್ರಶಾಂತ್ಗೆ ನಾನು ಐ ಲವ್ ಯು ಹೇಳಿದ್ದು ನಿಜವಾಗ್ಲೂ ನನ್ಗೆ ಅವನ ಮೇಲಿರೋ ಪ್ರೀತಿಯಿಂದ ಅಲ್ಲ. ಆ ಥರ ಹೇಳ್ಬೇಕಾಗಿ ಬಂತು ಅಷ್ಟೇ. ಅವನ ಜೊತೆ ನಿನ್ ಮದ್ವೆ ಫಿಕ್ಸ್ ಆಗಿದೆ. ಹಾಗಿದ್ದಾಗ ನೀನು ಅವನಿಗೆ ಐ ಲವ್ ಯು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಇಲ್ಲಿಂದ ಹೊರಡು ರಾಜಲಕ್ಷ್ಮಿ. ನೀವ್ ಬೇಜಾರ್ ಮಾಡ್ಕೊಂಡಿರ್ತೀರಲ್ಲ ಅಂತ ನಾನ್ ಬಂದ್ರೆ ನೀವೇನ್ ಸರ್ ಹೋಗು ಹೋಗು ಅಂತ ಇದ್ದೀರಾ? ಮತ್ತೊಬ್ಬರ ಜೊತೆ ನಿಂಗೆ ಮದ್ವೆ ಫಿಕ್ಸ್ ಆಗಿದೆ. ದೊಡ್ಡವರು ನಿರ್ಧಾರ ಮಾಡ್ಕೊಂಡ್ಮೇಲೆ ಹೀಗೆ ನೀನ್ ಬರೋದು ನನ್ನ ಜೊತೆ ಮಾತಾಡೋದು ಕರೆಕ್ಟ್ ಅಲ್ಲ ರಾಜಲಕ್ಷ್ಮಿ. ದಯವಿಟ್ಟು ಹೊರಟೋಗು. ಮನ್ಸಲ್ಲಿರೋ ನೋವನ್ನೆಲ್ಲ ಮುಚ್ಚಿಟ್ಕೊಂಡು ಯಾಕೆ ಸರ್ ಹೀಗ್ ಮಾತಾಡ್ತಾ ಇದ್ದೀರಾ? ಬಚ್ಚಿಟ್ಕೊಳ್ಳೋಕೆ ನೋವು ಬಿಟ್ರೆ ಏನು ಉಳಿದೇ ಇರುವಾಗ ಹೀಗಲ್ದೆ ಹೇಗ್ ಮಾತಾಡ್ತೀನಿ? ನೀನ್ ಮಾಡಿ ತಪ್ಪಲ್ಲ ರಾಜಲಕ್ಷ್ಮಿ. ಮತ್ತೊಬ್ಬರ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಕೂಡ ನೀನ್ ಹಿಂದೆ ತಿರುಗಿ ನಿಂಗೂ ನಿನ್ ಮನೆಯವ್ರಿಗೂ ನೋವು ಕೊಟ್ಟಿದ್ದು ನನ್ ತಪ್ಪು. ಕೆಲವೊಂದ್ಸಲಿ ಗೊತ್ತಿಲ್ದೇನೆ ನನ್ನಿಂದ ನಿನಗೆ ಚಿಕ್ಕ ಪುಟ್ಟ ತೊಂದರೆ ಆಗಿರ್ಬೋದು. ಇನ್ಮೇಲೆ ನನ್ನಿಂದ ಯಾವುದೇ ತೊಂದರೆನೂ ಆಗೋದಿಲ್ಲ. ನಿನ್ಗೋಸ್ಕರ ಅರ್ಧ ರಾತ್ರಿಯಲ್ಲಿ ನಿಮ್ಮ ಮನೆಗೆ ಬರಲ್ಲ, ನೀನ್ ಹಿಂದೆ ಬೀಳಲ್ಲ, ನಿನಗೆ ಫೋನ್ ಮಾಡಲ್ಲ. ನಿಮ್ ಮನೆಯವ್ರು ನೋಡಿರೋ ಸಂಬಂಧನ ಮದುವೆ ಮಾಡ್ಕೊಂಡು ನೀನು ಸಂತೋಷವಾಗಿರು. ಪ್ರಶಾಂತ್ಗೆ ಐ ಲವ್ ಯು ಹೇಳ್ದೆ ಅಂತ ನಿಮ್ಗೆ ಬೇಜಾರಾಗ್ತಿಲ್ವಾ ಸರ್? ಏನಕ್ಕೆ ಬೇಜಾರು? ಗಂಡ ಆಗ್ತಿರೋನೆ ತಾನೆ, ಅದೇನ್ ತಪ್ಪಲ್ಲ. ಮದ್ವೆ ಸಂಬಂಧ ಫಿಕ್ಸ್ ಆದ್ಮೇಲೆ ನೀನ್ ಹೀಗ್ ಬರೋದು, ನಾವೀಗ ಮಾತಾಡ್ಕೊಳ್ಳೋದು ಇದು ತಪ್ಪು. ಅದಕ್ಕೆ ಹೊರಟೋಗು ಅಂತಿದ್ದೀನಿ. ಮತ್ಯಾವತ್ತೂ ಈ ಕಡೆ ಬರಬೇಡ. ಇಷ್ಟು ಕಠೋರವಾಗಿ ಅದ್ ಹೇಗ್ ಮಾತಾಡ್ತಾ ಇದ್ದೀರಾ ಸರ್? ನಿಜ ಮಾತಾಡಿದಾಗ ಕೆಲವೊಂದ್ಸಲ ಕಠೋರ ಅಂತಾನೆ ಅನ್ಸುತ್ತೆ, ಆದ್ರೆ ಅದೇ ನಿಜ. ಹಿಂದೆ ನಮ್ಮ ಮಧ್ಯೆ ಏನಾಗಿತ್ತು ಅದನ್ನ ಮರ್ತು ಹೋಗಿ ಹಾಯಾಗಿ ನಿನ್ ಜೀವನನ ನಡೆಸ್ಕೋ. ನಿಮ್ ಪ್ರೀತಿಗೆ ನಾನು ಆಗಲ್ಲ ಅಂದೆ ಅಂತ ನಮ್ ಚಿಕ್ಕಪ್ಪ ನಿಮ್ಗೆ ಹೆದರ್ಸಿದ್ರು ಅಂತ, ಪ್ರಶಾಂತ್ಗೆ ನಾನು ಐ ಲವ್ ಯು ಹೇಳ್ದೆ ಅಂತ ನಮ್ಮ ಮನೆಯವರು ನಂಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ ಅಂತ, ಇಷ್ಟರಲ್ಲಿ ಯಾವ್ದಾದ್ರೂ ಕಾರಣನ ಹೇಳಿ ನನ್ನ ಪ್ರೀತಿನ ನೀವು ಬೇಡ ಅನ್ಬೋದು. ಆದ್ರೆ